ನೋಡಿ, ಇನ್ನೊಂದು ಪ್ರಮುಖವಾದಂತಹ ಸುದ್ದಿ ಅಂತ ಹೇಳಿದ್ರೆ ಎಲ್ಲ ಪತ್ರಿಕೆಗಳಲ್ಲೂ ಕನ್ನಡಪ್ರಭದಲ್ಲಿ ಇವತ್ತು ನಿನ್ನೆ ಆದಂತಹ ಘಟನೆ ಏನಿದೆ, RR ನಗರದ BJP ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಆಗಿಬಿಟ್ಟಿದೆ. ನಿನ್ನೆ ಆ ದಾಳಿಯಾದಂಥ ಸಂದರ್ಭದಲ್ಲಿ ನಾನೇ ಇದ್ದೆ, ಲೈವ್ನಲ್ಲಿ ನೋಡ್ತಾ ಇದ್ವಿ ನಾವು ಯಾವ ರೀತಿ ಮೊಟ್ಟೆ ಅಟ್ಯಾಕ್ ಆಯಿತು ಅವ್ರ ಮೇಲೆ ಅಂಥೇಳಿ. ಅಲ್ಲಿ ಏನೋ ಒಂದು ಆ್ಯಸಿಡ್ ಅನ್ನುವಂಥ ಒಂದು ಪದ ಅಲ್ಲಿ ಆ ಸುತ್ತಮುತ್ತಲಿರುವಂಥವ್ರಲ್ಲಿ ಕೇಳಿಸುತ್ತೆ. ನಿನ್ನೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ರು. ಮೊದಲು ಚಾಮರಾಜಪೇಟೆಗೆ ಹೋಗಿದ್ದರು, BJP ಕಾರ್ಯಕ್ರಮ ಮುಗಿಸ್ಕೊಂಡು ಅವ್ರ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಕಡೆ ಒಂದು ಗುಂಪು ಘೋಷಣೆ ಕೂಗ್ತಾ ಇತ್ತು, ಮುನಿರತ್ನಗೆ ಧಿಕ್ಕಾರ ಅಂಥೇಳಿ. ಆ ಕಡೆಯಿಂದ ಒಂದು 4-5 ಮೊಟ್ಟೆಗಳು ಟಪ 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 ಅಂತ ಬಂದುಬಿಡ್ತು. ಮುನಿರತ್ನ ತಲೆ ಮೇಲೆ ಒಂದು ಬಿತ್ತು. ಆಮೇಲೆ ಅಲ್ಲಿದ್ದಂತಹ ಪೊಲೀಸರು ಕಾರ್ಯಕರ್ತರನ್ನ ಅಡ್ಡ ಹಾಕಿ ಅಲ್ಲಿ ಅವ್ರನ್ನ ತಡೆಯುವಂಥ, ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ನೋಡಿ, ಇದು ಕೂಡ ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ನೋಡಿ, ಪ್ರತಿಯೊಂದು ಘಟನೆಗಳು ಕೂಡ ರಾಜಕೀಯ ಬಣ್ಣವನ್ನು ಪಡೆದುಕೊಳ್ತಾ ಇದ್ದಾವೆ. ನಿನ್ನೆ ಧರಣಿ ಕೂತ್ರವ್ರ ಸ್ಥಳದಲ್ಲಿ ನಾನು ಸತ್ರೆ, ನನ್ನ ಕೊಲೆ ಆದರೆ DKಶಿ, ಸುರೇಶು, ಹನುಮಂತರಾಯಪ್ಪ, ಕುಸುಮ ನೇರ ಕಾರಣ, ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗೆ ಎಲ್ಲ ಪತ್ರ ಬರೆದಿದೆ ಅಂತ ಹೇಳಿದರು. ಅವ್ರನ್ನ ಮತ್ತೆ ಏನು ಕೇಸ್ ಜನರಲ್ಲಿ ಕರ್ಕೊಂಬಂದರು. ಇನ್ನೂ ಅಲ್ಲೇ ಇದ್ದಾರೆ, ಡಿಸ್ಚಾರ್ಜ್ ಆಗಿಲ್ಲ. ಅವರು ECG ಮಾಡಿದರು, ಮತ್ತು CT ಸ್ಕ್ಯಾನು, ಮತ್ತು ಸಾಕಷ್ಟು ನಾಯಕರು, BJP ನಾಯಕರು ಬಂದು ಅವರ ಆರೋಗ್ಯವನ್ನು ವಿಚಾರಿಸಿದರು. ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದರು, ಅವರು ಅಲ್ಲೇ ತಪಾಸಣೆ ಮಾಡಿದರು. ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ, CT ರವಿ ಎಲ್ಲರೂ ಅವರ ಪರವಾಗಿ ಬ್ಯಾಟನ್ನು ಮಾಡಿದ್ದಾರೆ. ನೋಡಿ, ಕುಸುಮ ಹನುಮಂತರಾಯಪ್ಪ ಆಗಿರ್ಬೋದು, ಅವ್ರ ತಂದೆ ಹನುಮಂತರಾಯಪ್ಪ, DKಶಿ, ಸುರೇಶ್ ಇವರೆಲ್ಲರೂ ಕೂಡ ಈ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಮುನಿರತ್ನಗೆ ತಿರುಗೇಟು ಕೊಟ್ಟಿದ್ದಾರೆ. ಇದರ ಚಿತ್ರದ ನಿರ್ದೇಶಕರು ಮತ್ತು ರಚನೆ ಏನಿದೆ ಇದು ಮುನಿರತ್ನ ಅವ್ರದ್ದು. ಆದಷ್ಟು ಬೇಗ ಇದಕ್ಕೆಲ್ಲದಕ್ಕೂ ಉತ್ತರ ಸಿಗುತ್ತೆ, ಕಾಲ ತಸ್ಮೈ ನಮಃ ಹೀಗೆ ಕುಸುಮ ಒಂದು ಟ್ವೀಟನ್ನು ಮಾಡಿದರು. ಬಟ್ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋದು, ಈಗ BJPಯವ್ರ ಮೇಲೆ ಏನೇ ಆದರೂ ಕೂಡ ಅದು ನೇರವಾಗಿ ಸರ್ಕಾರದ ಕಡೆ ಬೊಟ್ಟು ಮಾಡಲಾಗ್ತಾ ಇದೆ. ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ. ನೋಡಿ, ಮುನಿರತ್ನ ಅವ್ರ ಮೇಲೆ ನಿನ್ನೆ ಆದಂಥ ಅಟ್ಯಾಕ್ ಸಂಬಂಧಪಟ್ಟಂತೆ ಆಲ್ರೆಡಿ 3 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗೃಹ ಸಚಿವರು ಕೂಡ ಈಗಾಗಲೇ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕುಸುಮ ಅವರು ಟ್ವೀಟ್ ಮಾಡಿ ಅವ್ರಿಗೆ ಟಾಂಗನ್ನು ಕೊಟ್ಟಿದ್ದರು. ಅವ್ರೇನು ಹೇಳಿದರು, ಮುನಿರತ್ನ ಅವರು ಕುಸುಮನ್ನ ಮಿನಿಸ್ಟರ್ ಮಾಡಬೇಕಂತೆ, MLA ಮಾಡಬೇಕಂತೆ, ನನ್ನ ಕೊಲೆ ಮಾಡಿದರೆ ಕ್ಷೇತ್ರ ತೆರವಾಗುತ್ತೆ. 100 ಜನ ಪೊಲೀಸರನ್ನ ಯಾಕೆ ನಿಯೋಜನೆ ಮಾಡಿದರು ಅಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ, ಅವಶ್ಯಕತೆ ಇತ್ತಾ? ಅವ್ರಿಗೆ ಪೊಲೀಸರು ಮೊದಲೇ ಹೇಳಿದ್ರಂತೆ, ಸರ್ ನಿಮ್ಮ ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ ಅಂತ. ಹಾಗಾಗಿನೇ ಕೆಲವೊಬ್ರು ಹೇಳ್ತಿದ್ದಾರೆ, ಇಲ್ಲ ಮುನಿರತ್ನ ಅವರು ಕಡೆದವರೇ ಹೀಗೆ ಮಾಡಿದ್ದಾರೆ, ಮುನಿರತ್ನ ನಾಟಕ ಇದು, ಡ್ರಾಮಾ ಕಂಪನಿ ಅವ್ರದ್ದು, ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅಂಥೇಳಿ ಕಾಂಗ್ರೆಸ್ ನಾಯಕರು ಕೆಲವೊಬ್ಬರು ವ್ಯಂಗ್ಯವನ್ನು ಆಡ್ತಿದ್ದಾರೆ. ಬಹುತೇಕವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲರೂ ಬ್ಯುಸಿಯಾಗಿರೋದ್ರಿಂದಾಗಿ ಇದ್ರ ಕಡೆ ಜಾಸ್ತಿ ಗಮನವನ್ನು ಕೊಡ್ತಾ ಇಲ್ಲ. ಬಟ್ ಈಗ 2 ದಿನಗಳಾದ ಮೇಲೆ ಇದು ಮತ್ತಷ್ಟು ಕಾವು ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಇಲ್ಲಿ ಒಂದು ಗೊತ್ತಾಗ್ತಾ ಇರೋದು, ನಿಜಕ್ಕೂ ಮುನಿರತ್ನ ಅವ್ರನ್ನ ಕೊಲೆ ಮಾಡಬೇಕು ಅಂತ ಟಾರ್ಗೆಟ್ ಮಾಡಲಾಗಿದೆಯಾ? ಯಾಕೆಂದರೆ ನೋಡಿ, ಆ್ಯಸಿಡ್ ಮೊಟ್ಟೆ ಅಂತ ಹೇಳ್ತಾ ಇದ್ದರು. ಯಾಕಂದರೆ ಅಲ್ಲಿ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ತಲೆ ಸ್ವಲ್ಪ ಕೂದಲೇನೋ ಸುಟ್ಟಂಗಾಗಿತ್ತಂತೆ. ಬಟ್ ಇನ್ನೂ ಅದು ನಾಟ್ ಕನ್ಫರ್ಮ್. ಬಟ್ ಒಂದು ಹೇಳ್ತಾ ಇದ್ದೀವಿ, ಈಗ ಕಾಂಗ್ರೆಸ್ ನಾಯಕರಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಪದೇ ಪದೇ ಡ್ಯಾಮೇಜ್ಗಳಾಗ್ತಾ ಇದೆ. ಅದ್ರ ಮೇಲೇ ಎಲ್ಲವೂ ಕೂಡ ನಡೀತಾ ಇದೆ. ಹಾಗಾದರೆ ಯಾರು ಏನೆಲ್ಲ ಹೇಳಿದರು ಮತ್ತು ಮುನಿರತ್ನ ಈ ಘಟನೆ ಬಗ್ಗೆ ಏನು ಹೇಳಿದರು, ಯಾರ್ಯಾರು ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಹಿಂಬರನೂ ಬಂದಿದೆ, ರಾಷ್ಟ್ರಪತಿಗಳಿಂದನೂ ಹಿಂಬರ ಬಂದಿದೆ. ನನಗೆ ಗನ್ಮ್ಯಾನ್ ಕೊಡಿ ಅಂತೇಳಿ ರಾಜ್ಯಪಾಲರಿಗೂ ಸಹ ಮನವಿ ಕೊಟ್ಟಿದ್ದೆ. ರಾಜ್ಯಪಾಲರಿಗೂ ಮನವಿ ಕೊಟ್ಟು ರಾಜ್ಯಪಾಲರು ನನ್ನನ್ನು ಖುದ್ದಾಗಿ ಭೇಟಿ ಮಾಡುವಂಥ ಅವರು ದಿನಾಂಕನೂ ಸಹ ಕೊಟ್ಟಿದ್ದರು. ರಾಜ್ಯಪಾಲರನ್ನ ನೇರವಾಗಿ ಭೇಟಿ ಮಾಡಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಅವರು ಹೇಳಿದರು. ಅದಾದಮೇಲೆ ಮತ್ತೆ ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ಬರೆದಿದ್ದೀನಿ, ಅವರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ. ಸರ್, ನನ್ನ ಜೀವಕ್ಕೆ ತೊಂದರೆ ಇದೆ, ನನಗೆ ನೀವು ಗನ್ಮ್ಯಾನ್ ಕೊಡಿ, ನನಗೆ ರಕ್ಷಣೆ ಇಲ್ಲ, ನನ್ನ ಕೊಲೆ ಆಗತ್ತೆ ಅಂತ ಅವ್ರಿಗೂ ಸಹ ನಾನು ಈಗ 2-3 ದಿನದಿಂದ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ